ಎಲ್ಲರಿಗೂ ನಮಸ್ಕಾರ. ಇವತ್ತು ಸುವಸ್ತು ಬರ್ತಡೆ. ಇವತ್ತೇ ಆರ್ಡರ್ ಇದೆ. ಹಂಗೆ ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದ ಕುತ್ಕೊಂಡು ಅವನು ಯಜಮಾನ್ ಇಬ್ರು ಹೋಗಿ ಮಾರ್ಕೆಟ್ ಹೋಗಿ ಬಂದು ಹೂವು ಎಲ್ಲ ಹೊಲ್ದಿಕ್ಕಿದ್ದಾರೆ. ಇನ್ನೊಂದೇನ್ ಗೊತ್ತಾ, ಇವತ್ತು ಒಂದು ರೇಟ್ ಗೊತ್ತಾ ನಿಂಗೆ? ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಎಲ್ಲ ಇಡೀ ಬೆಂಗಳೂರಲ್ಲಿ ಎಲ್ಲೂ ಡಿಮ್ಯಾಂಡ್ ಆಗಿಲ್ಲ, ಅಷ್ಟು ಪ್ರೈಸ್. ವ್ಯಾಲೆಂಟೈನ್ಸ್ ಡೇಗೂ ಇದಾಗಿಲ್ಲ, ರೇಟ್ ಆಗಿಲ್ಲ. ಇವತ್ತು ಚೆಂಡು ಹೂವನೇ 700 ರೂಪಾಯಿ ಗಂಟ ಓಡಿ. ಎಲ್ಲ ಬೆಲೆ ಜಾಸ್ತಿ ಅಂತ ತಗೊಬಂದಿದ್ದಾನೆ. ಎಲ್ಲ ಆಗಿದೆ ಆಲ್ರೆಡಿ. ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾನೆ. ಈಗ ಕೇಕ್ ಕಟ್ ಮಾಡೋಣ. ಫಸ್ಟ್ ಕೇಕ್ ಬಂದು ವೀರು ಕಳ್ಸಿದ್ದು ರಾತ್ರಿನೇ, ಅದು ಹಂಗೆ ಇದೆ. ಇವಾಗ ಇನ್ನೊಂದು ಕುಡಿಲಿ. ಇನ್ನೊಂದೆಲ್ಲ ಕೇಳ್ತಾ ಇದ್ರಿ ಏನಾಯ್ತು ಅಂತ. ಕಾಂಪ್ರ ಆಗಿದೆ. ಇಲ್ಲೇ ಇದ್ದಾಳೆ ನೋಡಿ ಹುಡುಗಿ, ಎಲ್ಲೂ ಹೋಗಿಲ್ಲ. ನನಗೂ ಅವಳಿಗೂ ಒಂಚೂರು ಜಗಳ ಆಗಿತ್ತು. ಅವ್ರ ಮನೆಯಿಂದನೂ ಸ್ವಲ್ಪ ಬೇಡ ಅಂತ ಇದ್ರು. ಆಮೇಲೆ ಎಲ್ಲ ಓಕೆ ಆಯಿತು. ಇನ್ನು ಶಾರ್ಟ್ಲಿ ಮದುವೆ, ಎಂತಕ್ಕೇನೆ ಜಾಸ್ತಿ ಟೈಮು ಕೊಡಬಾರ್ದು ಹೇಳ್ತೀನಿ. ಮತ್ತವಳು ನೋಡಿ ಹಾಯ್ ಮಾಡಿ ಸ್ನೇಹ. ನಾವು ಅಮ್ಮಂಗೆ ಇಷ್ಟ ಅವಳಂದ್ರೆ, ಆಯ್ತಾ? ಕ್ಲೀನಾಗೆ ಅದನ್ನ ಇನ್ನೊಂದಿನ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ವಾತಿಗೆಲ್ಲ ವಿಡಿಯೋ ಮಾಡಿದ್ರಂತೆ, ಕಮೆಂಟ್ ಮಾಡಿದ್ರಂತೆ. ವಿಡಿಯೋ ಮಾಡಿದ್ರಾ? ಆಯ್ತು ಹೇಳಿ ಅಂತ ಅದ್ರ ಬಗ್ಗೆ ಇನ್ನೊಂದಿನ ಕುತ್ಕೊಂಡು ವಿಡಿಯೋ ಮಾಡ್ತೀವಿ. ನಾವು ಈವೆಂಟ್ಗೆ ಹೆಂಗ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ನಾವೇ ಹೊಲ್ಕೊಂಡು ನಾವೇ ಮಾಡ್ತೀವಿ. ಬೇರೆದು ತಂದರೆ ಅಷ್ಟು ಕ್ಲಾರಿಟಿ ಬರಲ್ಲ ಅಂತ ಅದನ್ನ ಹೇಳ್ತೀವಿ. ಮಾತಾಡೋಣ. ಅದಕ್ಕೆ ಇವಾಗ ಬಂದಿದ್ದಾಳೆ, ಸ್ನೇಹ ಕೂಡ ಬಂದಿದ್ದಾಳೆ. ಸ್ವಾತಿ ಇಲ್ಲ ದೇವಸ್ಥಾನ. ನನ್ನ ಬೇಬಿ ಏನು ಕೊಡ್ಸಿದ್ದಾಳೆ ಅಂದರೆ ಸೇಫ್ಟಿಗೆ ಗಾಡಿ ತೊಗೊಂಡಿರೋದಕ್ಕೆ ಹೆಲ್ಮೆಟ್ ಒಂದು ಗಿಫ್ಟು. ಅವಳಿಗೋಸ್ಕರನೇ ಗಾಡಿ ತೊಗೊಂಡಿರೋದು. ಅಲ್ಲಿ ಅದಕ್ಕೆ ನಾನು ಆ ಗಾಡಿ ಫಸ್ಟ್ ಆಫ್ ಆಲ್ ನಾನು ತೊಗೊಳ್ಳೋ ಗಾಡಿ ಯಾವ್ದಮ್ಮ? R15 ಇಲ್ಲ ಡ್ಯೂಕೋ ತಗೋತಿದ್ದ. ಇಲ್ಲಿ ನಮ್ಮಪ್ಪ ಆಗಿನ ಕಾಲದಲ್ಲೇ ಬುಲೆಟ್ ತಗೋ ಅಂತ ಬಿಡಲ್ಲ ಅಂತಿದ್ದ. ಇಲ್ಲಿ ಎಲ್ಲಾರ್ಗು ಏನಾಯ್ತು ಅಂತ ಏನಿಲ್ಲ, ಎಲ್ಲ ಚೆನ್ನಾಗಿದೀವಿ ಇವಾಗ. ಸಣ್ಣದು ಅಂತ ಏನೋ ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿತ್ತು. ಇವಾಗ ಸರೋಗಿ ಏನು ಸ್ಟ್ಯಾಂಡ್ ಆಗಿತ್ತು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ಆಗಿತ್ತು. ಸಿಂಪಲ್ ಒಂದು ಸಣ್ಣ ಜಗಳ ಆಗಿತ್ತು. ಇವಾಗ ಏನು ಇಲ್ಲ. ಯಾರ ಮನೇಲಿ ಇರಲ್ಲ ಹೇಳಿ ಜಗಳ? ಎಲ್ಲಾರ ಮನೇಲಿ. ನಿನ್ ಶುಗರ್ ಹೇಗಿದೆ? ನನ್ನ ಶುಗರ್ ಸೂಪರ್ ಆಗಿದೆ. ಎಷ್ಟಾಗಿದೆ? ನಾರ್ಮಲ್ ಆಗಿದೆ. ಎಷ್ಟಪ್ಪ? ಚೆಕ್ ಮಾಡಿಸ್ಬೇಕಲ್ಲ. ಒಂದ್ ತಿಂಗಳಿಂದ ಎಷ್ಟಾಯ್ತಪ್ಪ ಒಂದೇ ಸತಿಗೆ? 250 ಸರ್ ಅಂತ. ಬಾಪು ಬಂದಿದ್ ಖುಷಿಗೆ ಐಸ್ ಕ್ರೀಮು, ಸಕ್ಕರೆ, ಕಾಫಿ. ಈ ಡಯಟ್ ಮಾಡಿದ್ದೀನಿ, ಡಾಕ್ಟರ್ ಹೇಳ್ದಂಗೆ ಹಂಗೆ ಮಾಡ್ತಾ ಇದ್ದೀನಿ. ನೋಡ್ತೀನಿ. ಅವಲೇ ತಿಂದಲ್ಲಮ್ಮ? ತಿಂದೆ ಐಸ್ ಕ್ರೀಮ್ ತಾನೆ. ನಾನೇ ಸಕ್ಕರೆ ತಿನ್ನಲ್ಲ, ಕಾಫಿ ಟೀ ಕುಡಿಯಲ್ಲ. ಸಕ್ಕರೆ ಅದ್ರಲ್ಲಿ ಸಕ್ಕರೆ ಹಾಕಿರಲ್ವಾ? ಹಾಕಿದ್ದೀನಿ. ಮಾತ್ರ ತಿಂತೀನಿ. ಒಂಚೂರು ತಿಂದ್ರೆ ಏನಾಗಲ್ಲ. ಕೇಕ್ ಕಟ್ ಮಾಡೋಣ ಬಾ ಸ್ನೇಹ. ಆಗ್ತಾ ಬಾ. ಚಿಕ್ಕ ಮಕ್ಳಿಗೆ ಹೇಳ್ತಾ ಇದ್ಯಾ ಬೇಬಿ ನೀನು? ಇದು ನನ್ನ ಮಚ್ಚ. ಈಗ ನನ್ನ ಫ್ಲೇವರ್ಸ್ ಎಲ್ಲ ಫ್ಲೇವರ್ಸು. ನನ್ನ ಮಗನೇ ಎಲ್ಲ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಸಾಯಂಕಾಲ ಬರ್ತಾನೆ. ಅವ್ನು ರಾತ್ರಿನೇ ಕಳಿಸ್ನಾ? ನೈಟೇ ಕಳ್ಸೋನೆ. ನೋಡ್ದ ಅಂತ ಇದ್ದ ಅವನು. ತೊಳಮ್ಮ ನಿಂದು ಇರೋದಿಲ್ಲ. ತೊಳ ಚೆನ್ನಾಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲೆ. ಅಷ್ಟೇ ಇರೋದು. ಆಯ್ತಾ? ದೂರಾಂಕಾರ ಎಲ್ಲ ಬಿಟ್ಟು ಸಾಕು. ನನಗೆ ಬಾಲಾಜಿ ಹೊಳ ಕೊಟ್ಬಿಟ್ಟು ನೀನು ಚೇಂಜ್ ಆಯ್ತು ನೋಡ್ತಾನೆ. ಥ್ಯಾಂಕ್ ಯು ಬೇಬಿ. ಬಾರಪ್ಪ. ಅಪ್ಪ ಸ್ನಾನ ಮಾಡಿಲ್ಲ ಇನ್ನ. ಇಲ್ಲಿ ಕೇಕ್ ತಿನ್ಸು ರಾಜು ನೀನು. ಆ ಕಪ್ ಕೇಕ್ ತಿನ್ಸು.
ಹ್ಞೂ ಹೇಳು. ಅಲ್ಲೇ ಅಲ್ಲೇ ಅದು ಕವರ್ ಐತೆ. ನಾನು ತೆಗಿತೀನಿ ಸುಮ್ಮನೆ ಇರಲು. ನಾನ್ ಹೇಳಿಲ್ಲ ಅಂದ್ರೆ ಹಂಗೆ ತುರ್ಕಿರೋದು. ನಾನು ಹೇಳಿಲ್ಲ. Good. ಕೋಪ ಎಲ್ಲ ಕಮ್ಮಿ ಮಾಡ್ಕೊಂಡು ಚೆನ್ನಾಗಿರು ಅಂತ ಹೇಳು ರಾಜು. ಕೋಪ ಕಮ್ಮಿ ಮಾಡ್ಕೊಂಡು. ಒಳ್ಳೆನೇ ಬಿಡ. ಅಲ್ಲೊಂದು ಮಾಮ ಅಂತ ಐತೆ, ಕಟ್ ಮಾಡ್ಬಿಡ. ನನಗೆ ಬರ್ಡೆ ಓದ್ಸತಿ ಇದ್ದ ನನ್ನ ಬರ್ಡೇ ದಿವಸ. ಯಾರ ಪಾಪು ಹ್ಞೂ 1 ತಿಂಗಳು 2 ತಿಂಗಳು ಇರ್ಬೇಕು ಹಾ. ಹಂಗೆ. ಒಂದೇ ತಿಂಗಳು, ಹಾ. ಫೆಬ್ರವರಿ ಇಲ್ಲ 2 ತಿಂಗಳು. ಚೆನ್ನಾಗಿದೆ. ಈ ಮ್ಯಾನ್ಬತ್ತಿ ತೆಗೆದು ಕೆಳಗೆ ಬರ್ಡೇ ದಿವಸನೂ ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟೋಗಿ ಇವತ್ತಿನವರೆಗೂ ಕೆಲಸ ಮಾಡ್ತಾನೇ ಇದ್ದೀವಿ. ಆದರೂ ಒಂಥರ ಖುಷಿ. ಏನು ಮಾಡೋಣ, ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೋಗಿ ಕಾಸು ವೇಸ್ಟ್ ಮಾಡೋ ಬದಲು ಕೆಲಸನಾರ ಮಾಡೋಣ. ಹೋದ್ಸತಿ ಬರ್ಡೇ ದಿವಸ ಫುಲ್ ಅಲ್ಲಿ ಇಲ್ಲಿ ಹೋಗಿ ತುಂಬ ಕಾಸು ಹಾಳು ಮಾಡಿದೆ. ಈ ಸತಿಯಿಂದ ಕಾಸು ಉಳಿಸ್ಬೇಕು. ಇನ್ನೇನು ಸ್ವಲ್ಪ ದಿನವೇ ಇರೋದು ನಮಗೂ. ಹಂಗಂತ ಏನಂದರೆ ಇಷ್ಟರಲ್ಲೇ ಏನೋ ಸ್ವೀಟ್ ನ್ಯೂಸ್ ಇದೆ, ಆದ್ದರಿಂದ ಅಷ್ಟೇ. ನಾನು ಇವಾಗಿಂದ ಕಾಸು ಉಳಿಸಿದ್ರೆ ಮುಂದಕ್ಕೆ ನಮಗೆ ಆಗತ್ತೆ. ಮೊದಲೇ ಹುಷಾರಿಲ್ಲ, ವಾಯ್ಸ್ ಓವರ್ ಈ ಥರ ಕೊಟ್ಟಿದ್ಯಾ ಅಂತ ಬೈಕೋಬೇಡಿ ಪ್ಲೀಸ್. ಕಂಟಿನ್ಯೂಸ್ ಆಗಿ ಕೆಲಸ ಇರೋದ್ರಿಂದ ನನ್ನ ಬರ್ಡೇ ದಿವಸನೇ ಮಳೆ ಬಂತು, ನೆಂದ್ಬಿಟ್ಟಿದ್ದೆ. ಆದ್ದರಿಂದ ಟೋಟಲ್ ಒಂದೇ ದಿವಸ 3 ಆರ್ಡ್ರು, ಇನ್ಕ್ಲೂಡಿಂಗ್ ಹುಡುಗರು ಬೇರೆ ಊರಿಗೆ ಹೋಗ್ಬಿಟ್ಟಿದ್ರು. ನಾನು ನಮ್ಮ ಅಪ್ಪನೇ ಮಾಡ್ಕೊಂಡಿದ್ದೀನಿ. ಇನ್ಕ್ಲೂಡಿಂಗ್ ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ ಒಂದೊಂದ್ಸತಿ, ಇಲ್ಲಾಂದರೆ ಪೂರ್ತಿ ನಾನೇ ಮಾಡ್ಕೋಬೇಕು. ಇದು ಹಳ್ದಿ, ಅದು ಶ್ರೀಮಂತ, ಇನ್ನೊಂದು ಬರ್ಡೇ. ಟೋಟಲ್ 3 ಓಪನೆ ಮಾಡಿ ಸುಸ್ತಾಗಿ. ಇನ್ನೊಂದು ಒಂದೇ ಟೈಮಲ್ಲಿ ಹೇಳ್ತಾರೆ, ಆ ಕಡೆ ಈ ಕಡೆ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತಿದ್ದೆ. ಹುಡುಗರಿದ್ರೆ ಈಸಿ ಮಾಡ್ಬೋದು. ಹುಡುಗರು ಅವತ್ತೇ ರಜಾ ಕೊಡಿದ್ರು ನನ್ನ ಬರ್ಡೇ ದಿವಸನೇ. ಅವರು ಬೇಜಾರು ಮಾಡ್ಕೊಂಡ್ರು ಪಾಪ, ಸಿಕ್ಕಿಲ್ಲ ಅಂತ. ಕೆಲ್ಸಕ್ಕೆ ಬನ್ನಿರಿ ಅಂದರೆ ಬರಲ್ಲ, ಪಾರ್ಟಿ ಕೊಡಿಸು ಅಂದರೆ ಬಂದ್ಬಿಡ್ತಾರೆ ಊರಿಂದ. ನಾನು ತಿಳ್ಕೊಂಡೆ ಇವಾಗ ಒಂದು ಸ್ವಲ್ಪ ದಿನ ಹುಷಾರಾಗಿರಬೇಕು. ಆಯಿತಾ? ಆಮೇಲೆ ಬರ್ಡೇ ಬಟರ್ಫ್ಲೈ ಡೋರಾ ಒಬ್ಬನೇ ಮಾಡಿದ್ದೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಮೆಂಟ್ ಮಾಡಿ. ನನ್ನ ನಂಬರ್ ಕೊಟ್ಟಿರ್ತೀನಿ, ಬೇಕು ಅಂದವ್ರು ಕಾಂಟ್ಯಾಕ್ಟ್ ಮಾಡಿ.